ಒಂದು ಪ್ರಶ್ನೆ ಆಗಿದೆ. ಭಾರತದಲ್ಲಿ ಸಂಪೂರ್ಣವಾಗಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ನರ್ಮದಾ ನದಿ. ಇದಕ್ಕೆ ಆನ್ಸರ್ ಬಂದು ಬಿ ಗೋದಾವರಿ ನದಿ. ಯಾಕೆ ಗೋದಾವರಿ ನದಿ? ಎಲ್ಲ ಗಂಗಾ ಗಂಗಾ ಅಂತಂದ್ಬಿಟ್ಟು ಆಗ್ತಾಯಿದ್ದೀರಾ. ಇಲ್ಲಿ ನನ್ನ ಪ್ರಶ್ನೆನ ನೀವು ಸರಿಯಾಗಿ ಅರ್ಥ ಮಾಡೋಕೆ, ಭಾರತದಲ್ಲಿ ಸಂಪೂರ್ಣವಾಗಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂದರೆ ಭಾರತದಲ್ಲೇ ಹರಿದು ಭಾರತದಲ್ಲೇ ಕೊನೆಗೊಳ್ಳಬೇಕು, ಅದು ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿರೋ ಪ್ರಶ್ನೆ ಇದು. ಇದಕ್ಕೆ ಎಲ್ಲ ಗಂಗಾ ನದಿ ಅಂತ ಕೊಡ್ತಾಯಿದ್ದೀರಾ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಗೋದಾವರಿ ನದಿ ಇದು ಉಗಮ ಸ್ಥಾನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರ್ಯಂಬಕೇಶ್ವರದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇದು ಉಗಮ ಆಗ್ತದೆ. ಸುಮಾರು 1465 ಕಿಲೋಮೀಟ್ರ್ ಉದ್ದ ಹರಿಯುತ್ತದೆ. ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇದು ಹರಿದು ಬಂಗಾಳ ಕೊಲ್ಲಿನ ಸೇರುತ್ತೆ. ಹರಿಯುವ ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲೂ ಕೂಡ ಹರಿಯುತ್ತೆ. ಅದು ಯಾವುದಪ್ಪ ಅಂತಂದರೆ ಒಂದು ಉಪನದಿ ಬರುತ್ತೆ. ಅದು ಯಾವ ಉಪನದಿ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ, ನಾನು ಆಮೇಲೆ ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಜಲಾನಯನ ಪ್ರದೇಶ ಬಂದು ಛತ್ತೀಸ್ಗಢ, ಮಧ್ಯಪ್ರದೇಶ, ಒಡಿಶಾ, ಕರ್ನಾಟಕ ಕೆಲವು ಭಾಗಗಳು ವಿಸ್ತರಣೆ ಆಗಿದೆ. ಇನ್ನು ಪ್ರಮುಖ ಉಪನದಿಗಳು ಪ್ರಾಣಹಿತ, ಇಂದ್ರಾವತಿ, ಮಂಜಿರಾ, ಸಬರಿ ಮುಂತಾದವುಗಳು ಇದರ ಉಪನದಿಗಳಾಗಿವೆ. ಕೊನೆಯಲ್ಲಿ ಆಂಧ್ರ ಪ್ರದೇಶದ ಡೆಲ್ಟಾ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದು. ಆದ್ದರಿಂದ ಇದು ಸಂಪೂರ್ಣವಾಗಿ ಭಾರತದಲ್ಲಿ ಹುಟ್ಟಿ ಭಾರತದಲ್ಲೇ ಕೊನೆಗೊಳ್ಳುವಂತಹ ನದಿಯಾಗಿದೆ. ಇನ್ನು ಗಂಗಾ ನದಿ, ನೀವು ಹೇಳ್ತಿರೋಂಥ ಆಪ್ಷನ್ ಗಂಗಾ ನದಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ನದಿ ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯದ ಹಿಮಾಲಯದಲ್ಲಿರುವ ಗಂಗೋತ್ರಿಯ ಹಿಮನದಿ ಎಂಬಲ್ಲಿ ಗೋಮುಖ ಎಂಬ ಪ್ರದೇಶದಲ್ಲಿ ಇದು ಹುಟ್ಟುತ್ತೆ. ಅಲ್ಲಿ ಹುಟ್ಟಿದಾಗ ಅದು ಭಾಗೀರಥಿ ಹೊಳೆಯಾಗಿ ಹರಿಯುತ್ತೆ. ಅದು ದೇವಪ್ರಯಾಗ ಎಂಬ ಪ್ರದೇಶದಲ್ಲಿ ಬಂದು ಅಲಕಾನಂದ ಮತ್ತು ಭಾಗೀರಥಿ ಎರಡು ನದಿಗಳು ಸೇರಿ ಅದನ್ನು ಅಲ್ಲಿಂದ ಗಂಗಾ ನದಿಯಾಗಿ ಹರಿಯುತ್ತೆ. ಇನ್ನು ಗಂಗಾ ನದಿ ಯಾವ್ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅಂದರೆ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳದ ಮೂಲಕ ಹರಿಯುತ್ತೆ. ಒಟ್ಟು 2525 ಕಿಲೋಮೀಟ್ರು ಇದು ಹರಿಯುತ್ತೆ. ನೆಕ್ಸ್ಟ್ ಇಲ್ಲಿ ಎರಡು ಕವಲುಗಳಾಗಿ ಡಿವೈಡ್ ಆಗುತ್ತೆ. ಒಂದು ಹೂಗ್ಲಿ ನದಿಗೆ ಸೇರ್ಕೊಳ್ಳುತ್ತೆ, ಇನ್ನೊಂದು ಬಾಂಗ್ಲಾದೇಶ ಕಡೆಗೆ ಹರಿಯುತ್ತೆ. ಆ ನದಿನ ಅಲ್ಲಿ ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಕರೀತಾರೆ. ಆ ಪದ್ಮಾ ನದಿ ಮುಂದೆ ಹೋಗಿ ಬ್ರಹ್ಮಪುತ್ರದ ಜಮುನಾ ಅಂತ ಕರೀತಾರೆ ಅವರು ಬಾಂಗ್ಲಾದೇಶದಲ್ಲಿ. ಆ ಬ್ರಹ್ಮಪುತ್ರ ನದಿಯ ಪದ್ಮಾ ನದಿ ಸೇರಿಕೊಂಡು ಅಲ್ಲಿಂದ ಮೇಘನಾ ಎಂಬ ನದಿಯ ಹೆಸರಿನಿಂದ ಹರಿದು ಬಂಗಾಳ ಕೊಲ್ಲಿನ ಸೇರಿಕೊಳ್ಳುತ್ತೆ. ಇದು ಗಂಗಾ ನದಿಯ ಸಂಪೂರ್ಣ ವಿವರಣೆ. ಇದು ಗಂಗಾ ನದಿ ನಮ್ಮ ಭಾರತದಲ್ಲಿ ಅಷ್ಟೇ ಹರಿಯಲ್ಲ, ಬಾಂಗ್ಲಾದೇಶದಲ್ಲೂ ಕೂಡ ಹರಿಯೋದ್ರಿಂದ ಇದು ನಮ್ಮ ಇಂಡಿಯಾದಲ್ಲಿ ಕೊನೆಯಾಗಲ್ಲ, ಬಾಂಗ್ಲಾದೇಶದಲ್ಲಿ ಬಂಗಾಳ ಕೊಲ್ಲಿ ಕೊನೆಯಾಗೋದ್ರಿಂದ ಇದು ಅತ್ಯಂತ ಉದ್ದವಾದ ನದಿ ಅಂತ ಕನ್ಸಿಡರ್ ಆದ್ರೂ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಕೊನೆಗೊಳ್ಳುವಂಥದ್ದು ಯಾವುದು ಗೋದಾವರಿ ನದಿ ಆಗುತ್ತದೆ ಆನ್ಸರು. ಇನ್ನು ನೆಕ್ಸ್ಟ್ ಆಪ್ಷನ್ ಬಂದು ಕೃಷ್ಣಾ ನದಿ ಕೊಟ್ಟಿದ್ದರು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರದ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮಗೊಳ್ಳುತ್ತೆ. ಸುಮಾರು 1400 ಕಿಲೋಮೀಟ್ರು ಹರಿಯುತ್ತೆ. ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಮತ್ತು ಮೂಸಿ ನದಿಗಳು ಇವುದ ಉಪನದಿಯಾಗಿದ್ದು ಇದು ಆಂಧ್ರ ಪ್ರದೇಶ ಮೂಲಕ ಹರಿದು ಬಂಗಾಳ ಕೊಲ್ಲಿನ ಸೇರಿಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ ಬಂದು ನರ್ಮದಾ ನದಿ. ಈ ನರ್ಮದಾ ನದಿ ಉಗಮ ಸ್ಥಾನ ಬಂದು ಮಧ್ಯಪ್ರದೇಶದ ಅಮರಕಂಟಕ ಪ್ರದೇಶದಲ್ಲಿ ಅರಾವಳಿ ಶ್ರೇಣಿಗಳು ಬರ್ತವೆ, ಅಲ್ಲಿ ಇದು ಉಗಮಗೊಳ್ಳುತ್ತದೆ. ಇದು 1312 ಕಿಲೋಮೀಟ್ರು ಹರಿಯುತ್ತೆ. ಇದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಮಧ್ಯಪ್ರದೇಶ, ಮಹಾರಾಷ್ಟ್ರ ಗಡಿಭಾಗಗಳನ್ನು ಗುಜರಾತ್ ಮೂಲಕ ಹರಿಯುತ್ತದೆ. ವಿಶೇಷ ನರ್ಮದಾ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಪರ್ವತಗಳ ಶ್ರೇಣಿಗಳ ನಡುವೆ ಕಣಿವೆಯಲ್ಲಿ ಹರಿಯುತ್ತದೆ. ಇದು ಕೊನೆಯಲ್ಲಿ ಗುಜರಾತ್ನ ಕಬಾತ್ ಕೊಲ್ಲಿ
ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಇನ್ನು 4 ನದಿಗಳು: ಗೋದಾವರಿ 1465 ಕಿಲೋಮೀಟ್ರ್ ಬಂಗಾಳ ಕೊಲ್ಲಿ ಸೇರುತ್ತೆ. ಗಂಗಾ ನದಿ 2525 ಬಾಂಗ್ಲಾದಲ್ಲಿ ಪದ್ಮಾ ಆಗಿ, ಜಮುನಾ ಮತ್ತು ಮೇಘನಾ ಆಗಿ ಬಂಗಾಳ ಕೊಲ್ಲಿ ಸೇರುತ್ತೆ. ಇನ್ನು ಕೃಷ್ಣಾ ನದಿ ಬಂದು 1400 ಕಿಲೋಮೀಟ್ರ್ ಬಂಗಾಳ ಕೊಲ್ಲಿ ಸೇರುತ್ತೆ. ನರ್ಮದಾ ನದಿ 1312 ಕಿಲೋಮೀಟ್ರು ಕಬಾತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರ ಸೇರುತ್ತೆ. ಆದ್ದರಿಂದ ಇದಕ್ಕೆ ಆಪ್ಷನ್ ಬಿ ಗೋದಾವರಿ ರೈಟ್ ಆನ್ಸರ್. ಥ್ಯಾಂಕ್ ಯು.